ಬಾಗಿನ ತಗೊಳ್ಳೋಕೆ ಯಾರೋ ಬರ್ತಾ ಇದ್ದಾರೆ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇದೆ. ಮುತ್ತೈದೆಯರು ಬಂದು ಬಾಗಿನ ತಗೊಂಡ್ರೆ ಪೂಜಾ ಫಲನ ಗೌರಿದೇವಿ ಭೈರವಿಗೆ ಅನುಗ್ರಹಿಸ್ತಾಳೆ. ಹಾಗಾಗಬಾರ್ದು. ನೀವು ಎಲ್ಲಿಗೆ ಹೋಗುತ್ತಿರುವಿರಿ? ಭೈರವಿ ಮಾಡ್ತಾರೋ ಪೂಜೆ ಹತ್ರಕ್ಕೆ. ಪೂಜೆ ಮಾಡೋ ಭೈರವಿಗೆ ಆಶೀರ್ವಾದ ಮಾಡೋಕೆ ಹೋಗ್ತಾ ಇದ್ದೀವಿ. ಭೈರವಿಗೆ ಆಶೀರ್ವಾದ ಮಾಡಿ ಅವಳು ಕೊಡೋ ಬಾಗ್ನ ತಗೊಳ್ಳೋದಿಕ್ ಹೋಗ್ತಾ ಇದ್ದೀವಿ. ನೀವು ಅಲ್ಲಿಗೆ ಹೋಗಕ್ಕೆ ನಾನು ಬಿಡಲ್ಲ. ಹೋಗ್ಬೇಡಿ. ಯಾಕೆ ಹೋಗ್ಬಾರ್ದು? ನೀವು ಹೋಗಿ ಬಾಗಿನ ತಗೊಂಡ್ರೆ ಭೈರವಿ ಮಾಡಿರೋ ಪೂಜೆಗೆ ಪ್ರತಿಫಲ ಸಿಗುತ್ತೆ. ಹಾಗಾಗೋದಕ್ಕೆ ನಾನು ಬಿಡಲ್ಲ. ಆ ಭೈರವಿ ನಿನ್ನ ಭಕ್ತೆ ಅನ್ನೋ ವಿಷಯ ನನಗ್ ಗೊತ್ತು. ನಿನ್ನ ಭಕ್ತೆಗೆ ಒಳ್ಳೇದಾಗ್ಲಿ ಅನ್ನೋದನ್ನ ಬಿಟ್ಟು ನೀನೇ ಕೆಟ್ಟದಾಗ್ಲಿ ಅಂತ ಆಶಿಸ್ತಿದ್ಯಲ್ಲ ನಾಗಮ್ಮ. ನನ್ನ ಭಕ್ತೆಯ ಪತಿಯ ಕಾರಣದಿಂದ ನನ್ನ ಭಾವಿ ಪತಿ ಸಾಯುವ ಪರಿಸ್ಥಿತಿಯಲ್ಲಿರುವನು. ನನ್ನ ಪತಿಯನ್ನು ಬದುಕಿಸಿಕೊಳ್ಳಬೇಕೆಂದರೆ ನನ್ನ ಭಕ್ತೆಯಾಗಿರುವ ಭೈರವಿಯ ಪತಿಯನ್ನು ಸಾಯಿಸದೆ ಮಾರ್ಗವಿಲ್ಲ. ನನ್ನ ಭಕ್ತೆ ತನ್ನ ಪತಿಯ ಪ್ರಾಣವನ್ನು ಕಾಪಾಡಿಕೊಳ್ಳಲು ಈ ವ್ರತ ಮಾಡುತ್ತಿರುವಳು. ಹಾಗಾಗಿ ಆ ಪೂಜೆ ನೆರವೇರಬಾರದು. ನಿನ್ನ ಭಕ್ತೆ ನನಗ್ ಶರಣಾಗಿದ್ದಾಳೆ. ಆದ್ರಿಂದ ಅವಳ ಸಮಸ್ಯೆನ ಪರಿಹಾರ ಮಾಡೋದಕ್ಕಾಗಿ ಅವಳಿಗೆ ಗೌರಿ ಪೂಜೆ ಮಾಡು ಅಂತ ನಾನೇ ಹೇಳಿದ್ದು. ನೀವು ಭೈರವಿ ಸಮಸ್ಯೆಯನ್ನು ಪರಿಹಾರ ಮಾಡಬೇಕೆಂದಿರುವಿರಿ. ನಾನು ನನ್ನ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಬೇಕೆಂದಿರುವೆ. ನೀವು ಹೋಗಿ ಭೈರವಿಗೆ ಆಶೀರ್ವಾದ ಮಾಡಿದರೆ ನನ್ನ ಸಮಸ್ಯೆ ಮತ್ತೆ ಇನ್ನಷ್ಟು ಜಟಿಲವಾಗುತ್ತದೆ. ಹಾಗಾಗಿ ನೀವು ಹೋಗುವುದಕ್ಕೆ ಬಿಡುವುದಿಲ್ಲ. ನೀನು ಪೂಜೆ ನೆರವೇರಬಾರ್ದು ಅಂತ ಆಸೆ ಪಡ್ತಿದ್ಯಾ, ಆದ್ರೆ ನಾನು ಪೂಜೆ ನೆರವೇರ್ಲಿ ಅಂತ ಆಸೆ ಪಡ್ತಿದ್ದೀನಿ. ನಿನ್ನ ಕೆಲ್ಸ ನೀನ್ ಮಾಡ್ದ ಹಾಗೆ ನನ್ನ ಕರ್ತವ್ಯನ ನಾನು ಮಾಡ್ಲೇಬೇಕಲ್ವಾ? ನಾನು ಬಂದಿರುವುದೇ ನೀವು ಹೋಗದಂತೆ ತಡೆಯುವುದಕ್ಕೆ. ನೀನು ತಡಿಬೇಕು ಅಂತ ನೋಡಿದ್ರು ನಾವು ನಿಲ್ಲೋರಲ್ಲ ನಾಗಮ್ಮ. ಗ್ರಾಮ ದೇವತೆಯಾಗಿ ಈ ಗ್ರಾಮದ ಪ್ರಜೆಗಳನ್ನ ಕಾಪಾಡೋದು ನನ್ನ ಕರ್ತವ್ಯ. ನನಗ್ ಶರಣಾಗಿ ಬಂದವ್ರಿಗೆ ಅಭಯ ಕೊಡೋದು, ಆದರ್ಸೋದು ನನ್ನ ಧರ್ಮ. ನಿನಗೋಸ್ಕರ ನಾನು ನನ್ನ ಕರ್ತವ್ಯನ, ಧರ್ಮನ ಬಿಡೋದಕ್ಕಾಗಲ್ಲ ಅಲ್ವಾ? ಇಲ್ಲ, ನೀವು ಹೋಗುವುದಕ್ಕೆ ಬಿಡುವುದಿಲ್ಲ. कौशलेन्द्राय महनीय गुणात्मने चक्रवर्ती तनूजाय सार्वभौमाय मंगलम कर्पूर परिमल शोभित मंगल नीराजनम समर्पयामि. आपदामभक्तारं दातारं सर्वसंपदां लोकाभिरामं श्रीरामं भूयो भूयो नमाम्यहम्. ಅನ್ನಪೂರ್ಣಮ್ಮನವರೇ, ಪೂಜೆ ಏನೋ ಪೂರ್ತಿಯಾಗಿದ್ರೂ ಪದ್ಧತಿ ಪ್ರಕಾರ ಪರಿಪೂರ್ಣ ಆಗಿಲ್ಲಮ್ಮ. ಮುತ್ತೈದೆಯರು ಬಾಗ್ನ ತಗೊಂಡ್ರೇನೆ ಮಾಡಿದ ಪೂಜೆ ಪರಿಸಮಾಪ್ತಿಯಾಗತ್ತೆ. ಆದರೆ ಬಂದಿದ್ದ ಮುತ್ತೈದೆಯರು ಅನ್ಕೊಳ್ದೇ ಇರೋ ಅವಾಂತರಕ್ಕೆ ಹೊರಟು ಹೋದ್ರು. ನಿಮ್ಮನ್ನ ಕೌಸಲ್ಯ ಹೊರಟೋಗಿ, ಕೌಸಲ್ಯ ಅಯ್ಯೋ ಹೊರಟೋಗಿ. ಈ ಗಳಿಗೆ ದಾಟಿದ್ರೆ ಇನ್ನು ನೀವು ಏನು ಮಾಡಿದ್ರು, ಎಷ್ಟು ಮಾಡಿದ್ರು ಪ್ರಯೋಜನ ಏನೂ ಇರಲ್ಲಮ್ಮ. ಮತ್ತೆ ಈಗ ಯಾರಾದರೂ ಮುತ್ತೈದರು ಬರೋ ಅವಕಾಶ ಇದೆಯೇನಮ್ಮ? ಬಂದಿದ್ದವ್ರನ್ನೇ ಬೈದ್ ಕಳಿಸಿದ್ರು ಅಂದ್ರೆ ಮತ್ತೆ ಇನ್ಯಾರು ಬರ್ತಾರೆ ಪುರೋಹಿತ್ರೆ? ಬಂದ ಹಾಗೇನೆ.
ಮಾಡಕ್ಕಾಗತ್ತೆ. ಇದು ನಮ್ ಭೈರವಿ ದುರಾದೃಷ್ಟ ಅನ್ಕೋಬೇಕಷ್ಟೆ. ಅಮ್ಮ ಭೈರವಿ, ನೀನು ಭಕ್ತಿ ಶ್ರದ್ಧೆಯಿಂದ ಮಾಡಿರೋ ಈ ಪೂಜೆಯಿಂದ ದೋಷ ಉಳಿತೆ ಹೊರತು ಯಾವ ಥರದ ಪುಣ್ಯನೂ ಸಿಗ್ಲಿಲ್ಲಮ್ಮ. ಈ ಪೂಜೆಯಿಂದ ಅರ್ಜುನ್ಗೆ ಪ್ರಾಣಗಂಡ ತಪ್ಪಿದೆ ಅನ್ಕೊಂಡಿದ್ದೀರಾ? ಆ ಥರದ್ದೇನೂ ಆಗಿಲ್ಲಮ್ಮ. ಇನ್ನೂ ಒಂದು ಅರ್ಧ ಗಂಟೆಯಲ್ಲಿ ಮುತ್ತೈದೆಯರು ಬಂದು ತಾಂಬೂಲ ತಗೊಂಡು ಹೋಗದೆ ಹೋದರೆ ಈ ಪೂಜೆಯಿಂದ ಯಾವ ಥರದ ಪ್ರಯೋಜನವೂ ಇಲ್ಲಮ್ಮ. ನಾನಿಲ್ಲಿದ್ದು ಮಾಡಬೇಕಾಗಿರೋದು ಏನೂ ಇಲ್ಲಮ್ಮ. ಅನ್ನಪೂರ್ಣಮ್ಮನವರೇ, ನಾನಿನ್ನು ಹೋಗಿ ಬರ್ತೀನಮ್ಮ. ಇದ್ರು ಭಕ್ತರ ಬೇಡಿಕೆ ನೀವ್ಯಾಕೆ ಈಡೇರಿಸ್ತೀರಾ? ಬೇಡಿಕೆ ಈಡೇರಿಸೋದಕ್ಕೆ ನೀವೇನು ದೇವತೆಗಳ? ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ಳೋರು, ಒಳ್ಳೆ ಮನ್ಸಿಂದ ಆಧರಿಸೋರು ಆ ದೇವ್ರಿಗೆ ದೇವತೆಗಳಿಗೆ ಸಮಾನ್ರಪ್ಪ. ನಿಮ್ ಮನೇಲಿ ಪೂಜೆ ನಡೀತಾ ಇದೆ ಅಂತ ಗೊತ್ತಾಗಿ ಬಾಗಿನ ತಗೊಳ್ಳೋಣ ಅಂತ ಬಂದಿದ್ದೀವಿ. ನನ್ ಮೊಮ್ಮಗಳು ಮಾಡಿರೋ ವ್ರತ ಹಾಳಾಗದೆ ಇರ್ಲಿ ಅಂತ ಸಮಯಕ್ಕೆ ಸರಿಯಾಗಿ ದೇವತೆಗಳ ತರ ಬಂದಿದ್ದೀರಮ್ಮ. ತುಂಬಾ ಸಂತೋಷ ತಾಯಿ, ತುಂಬಾ ಸಂತೋಷ. ಕರೀದೇ ಇರೋ ಶುಭ ಕಾರ್ಯಕ್ಕೆ ಬರೋದು ಅಂದ್ರೆ ಇದೇ ಮತ್ತೆ. ಯಾರು ಹೇಳದೇ ಇದ್ರು, ಯಾರು ಕರೀದೇ ಇದ್ರು ನಮ್ಮನೇಲಿ ಪೂಜೆ ಆಗ್ತಾ ಇರೋ ವಿಷಯ ನಿಮ್ಗೆ ಹೇಗ್ ಗೊತ್ತು? ಹೇಗೋ ಒಂದ್ ರೀತಿ ಗೊತ್ತಾಯ್ತು ಅಂತಾನೆ ಅನ್ಕೊಳ್ಳೋಣ. ನೀವ್ಯಾರೋ ನಮಗ್ ಗೊತ್ತಿಲ್ಲ, ನಾವ್ಯಾರು ಅಂತ ನಿಮಗ್ ಗೊತ್ತಿಲ್ಲ.
ಗೊತ್ತಿಲ್ದಿದ್ರು ಕರೀದೇ ಇದ್ರು ಬರೋದು ಪದ್ಧತಿ ಅಲ್ಲ ಅಲ್ವಾ? ಒಳ್ಳೇದ್ ನಡೆಯೋ ಕಡೆಗೆ ಹೋಗೋದಕ್ಕೆ ಕರೆಯೋ ಅವಶ್ಯಕತೆ ಇಲ್ಲ. ನೋಡಪ್ಪ, ನಾವು ಈ ಹುಡುಗಿ ಕೊಡೋ ಬಾಗಿನ ತಗೊಂಡು ಮನೋಭೀಷ್ಟ ಸಿದ್ಧಿರಸ್ತು ಅಂತ ಆಶೀರ್ವಾದ ಮಾಡೋಕ್ ಬಂದಿದ್ದೀವಿ. ಬೇಡಿಕೆ ಈಡೇರ್ಲಿ ಅಂತ ಆಶೀರ್ವಾದ ಮಾಡೋದು ಅಂದ್ರೆ ಭಕ್ತರ ಆಸೆಗಳನ್ನ ನೆರವೇರಿಸೋದು ಅಂತಾನೆ ತಾನೇ ಅರ್ಥ. ಹೌದು ಹೌದು, ಏನೋ ಗೊತ್ತಿಲ್ಲದೆ ಹಾಗನ್ಬಿಟ್ಟೆ, ಕ್ಷಮಿಸ್ಬಿಡಿ. ಅಮ್ಮ ಭೈರವಿ, ನೀನು ಮಾಡಿದ ಪೂಜೆಗೆ ಗೌರಿದೇವಿ ಅನುಗ್ರಹ ಇರೋದ್ರಿಂದಲೇ ಕರೀದೇ ಇದ್ರೂ ನಿನಗೆ ಆಶೀರ್ವಾದ ಮಾಡೋಕ್ಕೆ ಈ ಮುತ್ತೈದರು ಬಂದಿದ್ದಾರಮ್ಮ. ನನ್ನ ಮೊಮ್ಮಗಳು ಮಾಡಿರೋ ವ್ರತ ಹಾಳಾಗದೆ ಇರಲಿ ಅಂತ ಸಮಯಕ್ಕೆ ಸರಿಯಾಗಿ ದೇವತೆಗಳ ಥರ ಬಂದಿದ್ದೀರಮ್ಮ. ತುಂಬಾ ಸಂತೋಷ ತಾಯಿ. ಅಮ್ಮ ಭೈರವಿ, ಈ ಮುತ್ತೈದರ ಕಾಲ್ ತೊಳೆದು ಬಾಗ್ನ ಕೊಟ್ಟು ಅವ್ರ ಆಶೀರ್ವಾದ ತಗೊಳಮ್ಮ. ಸಮಯಕ್ಕೆ ಸರಿಯಾಗಿ ಆ ದೇವ್ರೇ ಇವರನ್ನ ಕಳಿಸಿದ್ದಾನೆ, ಬೇಗ ಮಾಡಮ್ಮ. ಆಯ್ತು ಅತ್ತೆ. ಅದ್ಗೆ ಇಲ್ಲಿ ಕೊಡಿ. ಇಷ್ಟಕಾಮ್ಯಾಪ್ತಿ ಸಿದ್ಧಿರಸ್ತು. ಮನೋವಾಂಛ ಫಲ ಸಿದ್ಧಿರಸ್ತು. ಸರ್ವವಿಧ ಸಕಲಾಭಿಲಾಷ ಸಿದ್ಧಿರಸ್ತು. ಮನೋವಾಂಛಾ ಫಲ ಸಿದ್ಧಿರಸ್ತು. ನೀನೇನು ಭಯ ಪಡೋ ಅಗತ್ಯ ಇಲ್ಲಮ್ಮ.
ನಿನಗೆಲ್ಲ ಒಳ್ಳೇದೇ ಆಗತ್ತೆ. ನನಗ್ ಒಳ್ಳೇದ್ ನಡೀಲಿ ಅಂತ ನೀವು ಆಶೀರ್ವಾದ ಮಾಡಿದ್ರಿ ಅಮ್ಮ, ತುಂಬಾ ಸಂತೋಷ. ಆದ್ರೆ ನನ್ ಗಂಡನ್ ಮೇಲೆ ಸೇಡ್ ಇಟ್ಕೊಂಡಿರೋ ನಾಗಮ್ಮ ಯಾವಾಗ ಏನ್ ಮಾಡ್ತಾಳೋ ಅಂತ ಆತಂಕ ಆಗ್ತಾ ಇದೆಯಮ್ಮ. ನಿನ್ ಗಂಡನ್ನ ಕಾಪಾಡ್ಕೋಬೇಕು ಅನ್ನೋ ನಿನ್ನ ಸಂಕಲ್ಪ ದೃಢವಾಗಿರೋವರೆಗೂ ನಿನ್ನ ಯಾರೂ ಏನೂ ಮಾಡೋದಕ್ಕಾಗಲ್ಲ. ಅಮ್ಮ, ಎಷ್ಟೋ ವಿಘ್ನಗಳು ನಡೆದ್ರು ಕೊನೆಗೆ ನನ್ ಸೊಸೆ ಮಾಡಿದ ಪೂಜೆಗೆ ಆಶೀರ್ವಾದ ಮಾಡಿದ್ದಕ್ಕೆ ನಿನಗೆ ಕೃತಜ್ಞತೆಗಳು ತಾಯಿ. ಹಾಗೆ ಇನ್ಮುಂದೆ ಕೂಡ ಯಾವ ತರದ ಆತಂಕನೂ ಇಲ್ದೇ ಇರೋ ಹಾಗೆ ಅವ್ರು ಸಂತೋಷವಾಗಿರೋ ಹಾಗೆ ನೋಡ್ಕೋ ತಾಯಿ. ನಿನ್ ಗಂಡನ್ನ ಕಾಪಾಡ್ಕೋಬೇಕು ಅನ್ನೋ ನಿನ್ನ ಸಂಕಲ್ಪ ದೃಢವಾಗಿರೋವರೆಗೂ ನಿನ್ನ ಯಾರೂ ಏನೂ ಮಾಡೋದಕ್ಕಾಗಲ್ಲ. ನಾಗಮ್ಮ, ಅಯ್ಯಯ್ಯೋ ಕ್ಷಮಿಸ್ಬಿಡಮ್ಮ. ಮಲ್ಲಿ ರೂಪದಲ್ಲಿರುವಾಗ ನಾಗಮ್ಮ ಅಂತ ಕರಿಬಾರ್ದು ಅನ್ನೋದನ್ನ ಮರ್ತು ಬಿಟ್ಟು ಕರೆದು ಬಿಟ್ನಮ್ಮ. ಹಾಗೆ ಕರೆದು ಬಿಟ್ನಲ್ಲ. ಮಲ್ಲಿ, ಕ್ಷಮಿಸ್ಬಿಡಮ್ಮ. ನಾನಂದ್ರೆ ತಮಾಷೆ ಅನ್ನಿಸ್ತಾಯ್ತಾ? ಅಮ್ಮ, ನಿನ್ನ ತಮಾಷೆ ಮಾಡೋಷ್ಟು ಧೈರ್ಯ ಗುಂಡಿಗೆ ಕೈ ನನಗಿದೆಯೇನಮ್ಮ. ಆದ್ರೆ ನಿನ್ನ ನೋಡಿದ್ರೆ ಬೇಜಾರಾಗುತ್ತೆ. ಭೈರವಿ ಮಾಡ್ತಿರೋ ಈ ಪೂಜೆ ನಿಲ್ಸೋದಿಕ್ಕೆ ನೀನು ಎಷ್ಟು ಪ್ರಯತ್ನಗಳು ಮಾಡಿದೆ ಅನ್ನೋದು ನನಗೆ ಗೊತ್ತು. ಆದರೆ ನೀನು ಅನ್ಕೊಂಡಿದ್ಯಾವುದು ನಡೀಲಿಲ್ಲ. ಪಾಪ, ನೀನೇನು ಮಾಡೋಕ್ಕಾಗಲ್ಲ ಅಂತ ನನಗೆ ಅರ್ಥ ಆಗೋಯ್ತು. ಆದ್ರಿಂದ ನೀನು ನನ್ನ ಜೊತೆ ಕೈ ಜೋಡಿಸು. ಅರ್ಜುನ್ನ ಸಾಯಿಸೋದಿಕ್ಕೆ ನಾನು ನಿನಗೆ ಸಹಾಯ ಮಾಡ್ತೀನಿ. ಏನಂತೀಯ? ಏನಂದೆ? ನಾನು ನಿನ್ನ ಜೊತೆ ಕೈ ಮಿಲಾಯಿಸಬೇಕಾ? ಅದು ಅದು ನಿನ್ ಕೈಯಲ್ಲಿ ಸಾಯಿಸೋಕಾಗ್ತಿಲ್ವಲ್ಲ, ಅದಕ್ಕೆ ಸಹಾಯ ಮಾಡೋಣ ಅಂತ. ನಿನ್ನಂತ ದುಷ್ಟ ದುರ್ಮಾರ್ಗಿ ಜೊತೆ ಕೈ ಮಿಲಾಯಿಸೋದಕ್ಕೆ ನನ್ನ ಯಾರೆಂದು ಅಂದುಕೊಂಡಿರುವೆ? ಇನ್ನೊಂದು ಸಾರಿ ಈ ರೀತಿ ಕಪಟ ನಾಟಕ ಆಡಿದೆ ಅಂದರೆ ಅರ್ಜುನ್ಗಿಂತ ಮುಂಚೆ ನಿನ್ನನ್ನು ಸಾಯಿಸುವೆ. ನೀನು ಮಾಡಿರುವ ದುಷ್ಕೃತ್ಯಕ್ಕೆ ನಿನ್ನನ್ನು ಯಾವತ್ತೂ ಸಾಯಿಸಬೇಕಿತ್ತು. ಆದರೆ ನಿನ್ನ ಸಾಯಿಸಲ್ಲ ಅಂತ ನಾನು ಮಾತು ಕೊಟ್ಟಿರುವುದಕ್ಕೆ ಬದುಕಿಕೊಂಡಿರುವೆ. ಏನು ಅಂದ್ರೆ ಏನು?